ಚಿತ್ರಣವನ್ನ ಬದಲಾಯಿಸಿ ಬಿಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾರೆ. ಆದ್ರೆ ಸ್ಥಳೀಯ ಆಡಳಿತ ಅಥವಾ ಸ್ಥಳೀಯ ಇಲಾಖೆಗಳು ಮಾಡುವಂತಹ ಎಡವಟ್ಟಿನ ಕೆಲಸ ಬೆಂಗಳೂರಿನ ಜನ ಇನ್ನಷ್ಟು ಪರದಾಡುವ ಹಾಗಾಗಿದೆ. ನಾನು ನಿಮ್ಗೆ ಏನ್ ಎಡವಟ್ಟು ಮಾಡಿದ್ದಾರೆ ಅನ್ನೋದನ್ನ ದೃಶ್ಯದಲ್ಲೇ ತೋರಿಸ್ತೀನಿ. ನೀವೀಗ ಗಮನಿಸ್ತಾ ಇರಬಹುದು, ಇದು ಕೆಪಿಟಿಸಿಎಲ್ ಕಾಮಗಾರಿ ನಡೀತಾ ಇರುವಂತಹ ಜಾಗ. ಅಂದ್ರೆ ವೈಟ್ ಟಾಪಿಂಗ್ ಹಾಕಿ ಈ ಒಂದು ರಸ್ತೆಯಲ್ಲಿ, ಅಂದ್ರೆ ಯಶವಂತಪುರ ಟು ಸರ್ಕಲ್ ಮಾರಮ್ಮ ಟೆಂಪಲ್ ಅನ್ನ ಕನೆಕ್ಟ್ ಮಾಡುವಂತಹ ರಸ್ತೆ ಇದು. ಈ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಹಾಕಿ 1 ವರ್ಷ ಕೂಡ ಕಳೆದಿಲ್ಲ. ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿ ವೈಟ್ ಟಾಪಿಂಗ್ ಅನ್ನ ಹಾಕಿದ್ದಾರೆ. ಅಂದ್ರೆ 80 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಈ ಭಾಗದಲ್ಲಿ ವೈಟ್ ಟಾಪಿಂಗ್ ಅನ್ನ ಹಾಕಿರುವಂತದ್ದು. ಜನರ ಒಂದು ಸುಲಭ ಸಂಚಾರಕ್ಕೋಸ್ಕರ ವೈಟ್ ಟಾಪಿಂಗ್ ಅನ್ನ ಹಾಕಿದ್ದಾರೆ. ಆದ್ರೆ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಯುಜಿ ಕೇಬಲ್ ಕೆಲಸವನ್ನ ಮಾಡ್ತಾ ಇದೆ. ಯುಜಿ ಕೇಬಲ್ ಅಳವಡಿಕೆಗೋಸ್ಕರ ಈ ಭಾಗದಲ್ಲಿ ರಸ್ತೆಯುದ್ದಕ್ಕೂ ಕೂಡ ಈ ರೀತಿಯಾಗಿ ವೈಟ್ ಟಾಪಿಂಗ್ ರಸ್ತೆಯನ್ನ ಅಗೆದಿರುವಂತಹ ದೃಶ್ಯ ಕಾಣಸಿಗ್ತಾ ಇದೆ. ಇಲಾಖೆಗಳ ನಡುವಣ ಸಮನ್ವಯತೆ ಕೊರತೆ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಕಾಮಗಾರಿ ನಡೆಯೋದಕ್ಕಿಂತ ಮುಂಚೆ, ಈ ವೈಟ್ ಟಾಪಿಂಗ್ ಹಾಕೋದಕ್ಕಿಂತ ಮುಂಚೆ ಈ ಯುಜಿ ಕೇಬಲ್ ಅಳವಡಿಕೆ ಮಾಡಿದ್ರೆ ಅದೊಂದು ಲೆಕ್ಕ. ಆದ್ರೆ ಈ ಎಲ್ಲಾ ಕಾಮಗಾರಿ ಮುಗಿದ ಮೇಲೆ, ಎಲ್ಲಾ ಕ್ಲೈಮ್ಯಾಕ್ಸ್ ಆಗಿ ಜನ ಓಡಾಟವನ್ನ ನಡೆಸಿದ ಮೇಲೆ ಚೆನ್ನಾಗಿರುವಂತಹ ರಸ್ತೆಯನ್ನ ಈ ರೀತಿ ಎರಾಬಿರ್ರಿ ಅಗದಿರುವಂತದ್ದು. ಪಾದಾಚಾರಿ ಮಾರ್ಗ ಕೂಡ ಇಲ್ಲ, ಪಾದಾಚಾರಿ ಮಾರ್ಗದಲ್ಲೂ ಅಗದಿರುವಂತದ್ದು. ಸೊ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಕಂಪ್ಲೀಟ್ ಆಗಿ ಫುಟ್ಪಾತ್ ಮೇಲೂ ಕೂಡ ಒಂದಷ್ಟು ಆ ಕೇಬಲ್ ಪೈಪ್ ಗಳು ಹಾಕಿರುವಂತದ್ದು, ಕೆಸರು ಬಿದ್ದಿರುವಂತದ್ದು. ನಮ್ಮ ಜೊತೆಗೆ ಒಂದಷ್ಟು ಜನ ಸ್ಥಳೀಯರು ಕೂಡ ಇದ್ದಾರೆ. ಅವ್ರನ್ನ ಅಂದ್ರೆ ಸ್ಥಳೀಯರು ಕೂಡ ಹಿಡಿ ಶಾಪವನ್ನ ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲೆಂದ್ರಲ್ಲಿ ರಸ್ತೆ ಅಗಿತಾ ಇದ್ರೆ ಟ್ರಾಫಿಕ್ ಜಾಮ್ ಉಂಟಾಗುವಂತಹ ಸಾಧ್ಯತೆ ಇದೆ. ಬೆಳ್ಳಂಬೆಳಿಗ್ಗೆ ನಮ್ಮ ಕೆಲಸಗಳಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಈ ರಸ್ತೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಅಪಘಾತಗಳು ಕೂಡ ಆಗಾಗ ನಡೀತಾನೆ ಇದೆ. ಯಾಕಂದ್ರೆ ಇದು ಸಾಕಷ್ಟು ಜನ ಓಡಾಟ ಮಾಡುವಂತಹ ರಸ್ತೆ. ಯಶವಂತಪುರ ಸರ್ಕಲ್ ಇಂದ BMTC ಬಸ್ಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಬಸ್ಗಳು ಓಡಾಟವನ್ನ ನಡೆಸುವಂತಹ ರಸ್ತೆ ಇದು. ಇಲ್ಲಿ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಟ್ರಾಫಿಕ್ ಪೊಲೀಸರು ಹೈರಾಣಾಗಿ ಹೋಗಿರುವಂತದ್ದು. ಒಂದು ಕಡೆ ಸ್ಟಾಪ್ ಮಾಡಿ ಒಂದು ಕಡೆ ರಸ್ತೆಯನ್ನ ಬಿಟ್ಟರು ಕೂಡ ಸಂಚಾರಿ ಪೊಲೀಸರಿಗೆ ಇಲ್ಲಿನ ಟ್ರಾಫಿಕ್ ಜಾಮ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ವಾಹನ ಸವಾರರು ಓಡ್ತಾ ಇದ್ದಾರೆ. ಸೊ ಇಂತಹ ಬ್ಯುಸಿ ಇರುವಂತಹ ರಸ್ತೆಯಲ್ಲಿ ಈ ರೀತಿಯಾಗಿ ಎಲ್ಲೆಂದ್ರಲ್ಲಿ ಕೆಪಿಟಿಸಿಎಲ್ ಅಗದಿರೋದ್ರಿಂದ ಜನಸಾಮಾನ್ಯರು ಕೂಡ ಪರದಾಟ ಅನುಭವಿಸ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಆದಷ್ಟು ಬೇಗ ಕಾಮಗಾರಿಯನ್ನ ಮುಗಿಸಬೇಕು. ಜನಸಾಮಾನ್ಯರ ದುಡ್ಡನ್ನ ಪೋಲು ಮಾಡದೆ ಇಲಾಖೆಯ ನಡುವಣ ಸಮನ್ವಯತೆಯನ್ನ ಸಾಧಿಸಿಕೊಂಡು ಕಾಮಗಾರಿಯನ್ನ ಮಾಡಬೇಕು ಅನ್ನುವಂತಹ ಆಕ್ರೋಶ ಈ ಭಾಗದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಹೊಸಕೋಟೆ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.